ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀಕ್ರೆಟ್ ಸ್ಟಿಚಸ್ ಬೈ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಜಿಗ್ಜ್ಯಾಗ್ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಅಂದರೆ ಸ್ವಲ್ಪ ಇದು ದೊಡ್ಡ ಸೈಜಲ್ಲಿ ಸ್ವಲ್ಪ ಎನ್ಲಾರ್ಜ್ಡ್ ಆಗಿ ತೋರಿಸ್ತೇನೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಜಿಗ್ಜ್ಯಾಗ್ ಸ್ಟಿಚ್ ಸ್ವಲ್ಪ ಸಣ್ಣ ಸೈಜಲ್ಲಿ ತೋರಿಸಿದೆ. ಅಂದರೆ ಆ್ಯಕ್ಚುಲಿ ನಾವು ಕಟ್ ವರ್ಕ್ ಎಲ್ಲ ಮಾಡ್ತಾ ಅದೇ ಹಾಗೆಯೇ ಮಾಡೋದು. ಆ್ಯಂಡ್ ಜಿಗ್ಜ್ಯಾಗ್ ಸ್ಟಿಚ್ ಇನ್ನೂ ಕ್ಲಿಯರಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ, ಇನ್ನೂ ಕ್ಲಾರಿಟಿ ಸಿಗ್ತದೆ. ಮೊದಲಿಗೆ ನಾನು ಗ್ರೀನ್ ಕಲರ್ ಸಿಲ್ಕ್ ಥ್ರೆಡನ್ನು ತಗೊಂಡಿದ್ದೇನೆ 2 ಎಳೆಯಲ್ಲಿ. ಅದನ್ನು ತಗೊಂಡು ಹಾಗೆಯೇ ವಿ ಶೇಪಲ್ಲಿ ನಾವು ಚೈನ್ ಸ್ಟಿಚ್ ಕೊಡ್ತಾ ಹೋಗಬೇಕು. ನೋಡಿ, ಚುಚ್ಚಬೇಕು, ನಂತರ ಥ್ರೆಡ್ ಮೇಲೆ ತರಬೇಕು, ಎಳಿಬೇಕು, ಹಾಗೆ ಮೇಲ್ಗಡೆ ಕೊಡಬೇಕು. ಅದು ನಾವು ಮಾಡೋ ಸ್ಟಿಚ್ ವಿ ಶೇಪಲ್ಲಿ ಇರಬೇಕು. ಇವತ್ತು ನಾನು ಬರೀ ಜಿಗ್ಜ್ಯಾಗ್ ಅಲ್ಲ, ಇವತ್ತು ಡಬಲ್ ಜಿಗ್ಜ್ಯಾಗ್ ಸ್ಟಿಚ್ ನಾನು ಹೇಳಿಕೊಡೋದು. ಈಗ ಮೊದಲಿಗೆ ಗ್ರೀನ್ ಥ್ರೆಡ್ಡಲ್ಲಿ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಹಾಕೋ. ಹಾಗೆ ನಾನು ಸ್ಟಿಚಸ್ ಮಾಡ್ತಾ ಇರ್ತೇನೆ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನಲ್ಲ, ಒಂದು ಹೊಸ ಬುಕ್ ಪರ್ಚೇಸ್ ಮಾಡಿದ್ದೇನೆ ಅಂತ, ಅದರಲ್ಲಿ ಒಂದು ಸಣ್ಣ ಪ್ಯಾರಾಗ್ರಾಫನ್ನು ಇವತ್ತು ಚೂಸ್ ಮಾಡಿದ್ದೇನೆ. ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ. ಏನಂದರೆ, ಇದು ಬುಕ್ಕಲ್ಲಿ ಫಸ್ಟಿಗೆ ತಾರಾ ಮಂಜುನಾಥ್ ಅವರು ಈ ಬುಕ್ನ ಲೇಖಕರು ಎಂತ ಹೇಳಿದ್ದಾರೆ ಅಂತ ಹೇಳಿದರೆ, ಚಾಪ್ಟರ್ ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವರು ಒಂದು 2.5 ಪೇಜಲ್ಲಿ ಅವರು ಬರೆದಿದ್ದಾರೆ. ಏನಂತ ಹೇಳಿದರೆ, ಅದರ ಲಾಸ್ಟ್ ಒಂದು ಸಣ್ಣ ಪ್ಯಾರನ್ನು ನಾನು ಈಗ ಚೂಸ್ ಮಾಡಿದ್ದೇನೆ. ಪರಿವರ್ತನೆ ಆಗಬೇಕು ಅಂತ ಯಾರಿಗೆ ಮನಸ್ಸಿದೆ ಅವರು ಈ ಬುಕ್ ಓದಬಹುದು. ಅಂದರೆ ಯಾರಿಗೆ ಪರಿವರ್ತನೆ ಆಗಬೇಕಂತ ಮನಸ್ಸಿದೆಯೋ ಅವರು ಈ ಬುಕ್ ಓದ್ಬೋದಂತೆ. ಯಾವ ಬುಕ್ಕು? ಬದುಕು ಬದಲಿಸುವ 21 ಅಭ್ಯಾಸಗಳು. ನನಗೆ ಅದೇನೇ ಬರ್ತದೆ 21, ಅದು ತುಂಬ ಹೈಲೈಟೆಡ್ ಆಗಿದೆ ಈ ಬುಕ್ಕಲ್ಲಿ, ಆಯಿತಾ. ಹಾಗಾಗಿ ನನಗೆ ಅದು 21 ನೆನಪಿದೆ. ಇದರ ಬುಕ್ಕಿನ ಹೆಸರು ಬದುಕು ಬದಲಿಸುವ 21 ಅಭ್ಯಾಸಗಳು, ಆಯಿತಾ. ಈ ಬುಕ್ ಓದಬಹುದಂತೆ. ಆದರೆ ಯಾರು ಕಾನ್ಫಿಡೆಂಟಾಗಿ ಡಿಸೈಡ್ ಆಗಿರ್ತಾರೋ ಅವರು ಮಾತ್ರ ಈ ಬುಕ್ ಓದಿದ ನಂತರ ಪರಿವರ್ತನೆ ಆಗಬಹುದು ಅಂತ ಹೇಳಿದ್ದಾರೆ. ನೋಡಿ, ನಮ್ಮದು ಒಂದು ಲೈನ್ ಜಿಗ್ಜ್ಯಾಗ್ ಸ್ಟಿಚ್ ಆಯಿತು. ಲಾಸ್ಟಿಗೆ ನಾವು ಈಗ ಇಲ್ಲಿ ನಾಟ್ ಸ್ಟಿಚ್ ಹಾಕಿ ಸೆಕ್ಯೂರ್ ಮಾಡಿದ್ದೇವೆ, ಆಯಿತಾ. ನೆಕ್ಸ್ಟ್ ನಾವು ಅದೇ ಥರ ಯೆಲ್ಲೋ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೇನೆ. ಅದರ ಒಪೋಸಿಟ್ ಸೈಡಿಂದ ನಾವೀಗ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಹಾಕಬೇಕು. ವಿ ಶೇಪ್ ಬರ್ತಿದೆ, ವಿ ಶೇಪ್ ಇದೆಯಲ್ಲ ಮೊದಲನೇದು ಸ್ಟಿಚ್ ಇದು, ಅದರ ಮಿಡ್ಲಿಗೆ ಬರೋ ಥರ ನಾವೀಗ ಸ್ಟಿಚಸ್ ಹಾಕ್ತಾ ಹೋಗಬೇಕು, ಆಯಿತಾ. ನಾನು ಹೇಳಿದೆಲ್ಲ, ತಾರಾ ಮಂಜುನಾಥ್ ಅವರು ಈ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯಾರು ನಿಜವಾಗ್ಲೂ ಪರಿವರ್ತನೆ ಆಗಬೇಕು ಅಂತ ಮನಸ್ಸಿದೆಯೋ, ಅಂದರೆ ಬರೀ ಮನಸ್ಸು ಮಾತ್ರ ಅಲ್ಲ, ಅವರು ಕಾನ್ಫಿಡೆಂಟಾಗಿ ಡಿಸೈಡ್ ಆಗಿರ್ತಾರೋ ಅವರು ಮಾತ್ರ ಈ ಬುಕ್ಕನ್ನು ಓದ್ಬೋದು ಅಂತ, ಆಯಿತಾ. ಆ್ಯಂಡ್ ಇದರ ಮುಂದುವರಿದ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ, ಆಯಿತಾ. ಈಗ ನಾವು ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಮುಂದುವರಿಸುವ. ಈಗ ನೋಡಿ, ಜಿಗ್ಜ್ಯಾಗ್ ಸ್ಟಿಚ್ ನಾವೀಗ ಯೆಲ್ಲೋ ಕಲರಲ್ಲಿ ತಗೊಂಡಿದ್ದೇವಲ್ಲ, ಮೊದಲನೇ ಸ್ಟಿಚ್ಚಿನ ಮಿಡ್ಲಿಂದ ನಾವು ಅಗೇನ್ ಅದೇ ವಿ ಶೇಪಲ್ಲೇ ಮಾಡ್ತಾ ಹೋಗೋದು. ವಿ ಶೇಪ್ನ ಮಿಡ್ಲಿಗೆ ನೀಡಲ್ ಹಾಕೋದು, ಥ್ರೆಡ್ ಮೇಲೆ ತರೋದು, ಪುನಃ ಅದರ ಕೆಳಗಡೆ ನೋಡಿ, ಇದು ಅಗೇನ್ ಪುನಃ ವಿ ಶೇಪಲ್ಲಿಯೇ ಬರ್ತಿದೆ ನಮ್ಮದು ಸ್ಟಿಚಸ್. ಸೂಜಿಯಿಂದ ಥ್ರೆಡ್ ಮೇಲೆ ತರೋದು, ಅಗೇನ್ ನಾವು ಕೆಳಗಡೆ ಚುಚ್ಚೋದು. 2 ಥ್ರೆಡ್ ಕೂಡ ಬರಬೇಕು ನಮಗೆ. ಆಗಾಗ ಅಲ್ಲಿ ಸಿಕ್ಕಿ ಬೀಳ್ತಾ ಇರ್ತದೆ, ನಾವು ಅದನ್ನು ಆವಾಗ ನಿಧಾನವಾಗಿ ಎಳೆದು ಸರಿ ಮಾಡ್ತಾ ಸ್ಟಿಚಸ್ ಹಾಕಬೇಕು. ಪ್ರಾಕ್ಟೀಸ್ ಮಾಡಿ. ಇದು ತುಂಬ ಸುಲಭ ಇದೆ ಜಿಗ್ಜ್ಯಾಗ್ ಸ್ಟಿಚ್. ಇದು ಯೂಸ್ ಮಾಡ್ಕೊಂಡು ನಾವು ನೆಕ್ ಡಿಸೈನ್ ಕೂಡ ಮಾಡ್ಬೋದು. ಸಿಂಗಲ್ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಹಾಕಿ ನಾವು ಡಿಸೈನ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಆಗಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.